ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದ ಹೇಳಿಕೆಗಳಿಗೆ ತಲೆ ಅಲ್ಲಾಡಿಸ್ತಾ ಇರೋದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಡಿಕೆಶಿ ಸಡನ್ ಆಗಿ ಸಿದ್ದರಾಮಯ್ಯ ಅವರ ಪರವಾಗಿಯೇ ಮಾತನಾಡ್ತಾ ಇರೋದು ಯಾಕೆ ಅಂತ ಸಿದ್ದು ಬಣ ತಲೆ ಕೆಡಿಸಿಕೊಂಡಿದೆ. ಡಿಕೆಶಿ ಯಾಕೆ ಹೀಗಾಡ್ತಾ ಇದ್ದಾರೆ ಅಂತ ಎಲ್ಲರೂ ಯೋಚನೆ ಮಾಡುವಂತಾಗಿದೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮಾತಿನಲ್ಲೂ ನ್ಯಾಯವಿದೆ ಅಂತಿದ್ದಾರೆ ಅವರ ಬೆಂಬಲಿಗರು. ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆ ಆಗೋದಾದ್ರೆ ಮತ್ತು ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗುವುದಾದ್ರೆ ಮುಖ್ಯಮಂತ್ರಿ ಸ್ಥಾನವು ಬದಲಾವಣೆ ಆಗಲಿ ಅನ್ನುವ ಡಿಕೆ ಶಿವಕುಮಾರ್ ಅವರ ಬೇಡಿಕೆಯಲ್ಲಿಯೂ ಲಾಜಿಕ್ ಇದೆ ಅನ್ನೋದು ಹಲವರ ವಾದ. ಡಿಕೆ ಶಿವಕುಮಾರ್ ಅವರ ಈ ಡಿಮ್ಯಾಂಡ್ ಹೈಕಮಾಂಡ್ನ ನಿದ್ದೆಗೆಡಿಸಿದೆ. ಮತ್ತೊಂದು ಕಡೆ ಡಿಕೆಶಿ ಅವರ ಸೈಲೆಂಟ್ ನಡೆ ರಾಜ್ಯ ರಾಜಕಾರಣದಲ್ಲಿ ರೋಚಕ ತಿರುವು ನೀಡುವ ಸುಳಿವು ನೀಡ್ತಾ ಇದೆ. ಅವರು ಯಾವತ್ತೂ ಹೀಗೆ ಇದ್ದವರಲ್ಲ. ಇಷ್ಟು ದಿನ ರೆಬಲ್ ಆಗಿ ಇರುತ್ತಿದ್ದ ಡಿಕೆಶಿ ಸದ್ಯಕ್ಕೆ ತಾಳ್ಮೆಯಿಂದಲೇ ವರ್ತಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಎನ್ನುವ ಮೂಲಕ ನಾಜೂಕಾಗಿ ತಂತ್ರಗಳಿಗೆ ಪ್ರತಿತಂತ್ರ ರೂಪಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ನೇರ ವಿರೋಧ ಕಟ್ಟಿಕೊಳ್ಳಲು ಹೋಗ್ತಾ ಇಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದ ಸದಸ್ಯರು ಪದೇ ಪದೇ ದೆಹಲಿಗೆ ವಿಸಿಟ್ ಹಾಕ್ತಾನೇ ಇದ್ದಾರೆ. ಬರೀ ಸಿದ್ದರಾಮಯ್ಯನವರ ಬಣದ ನಾಯಕರು ಮಾತ್ರವೇ ಅಲ್ಲ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ಸಹಿಸದವರು ಕೂಡ ಇದೀಗ ಸಿದ್ದರಾಮಯ್ಯನವರ ಪರ ನಿಂತಿದ್ದಾರೆ. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಕೂಡ ಅವರ ದಾರಿಗೆ ಹೋಗಿ ಅವರನ್ನ ತಮ್ಮ ದಾರಿಗೆ ಕರೆತರುವ ಹೊಸ ತಂತ್ರ ರೂಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಅಂತ ಸಿದ್ದು ಬಣದ ನಾಯಕರು ಹೊಗಳುತ್ತಾ ಇದ್ದಾರೆ. ಅದೇ ರೀತಿ ಡಿಕೆಶಿ ಕೂಡ ಸಿದ್ದರಾಮಯ್ಯ ನಮ್ಮ ಲೀಡರ್ ಅಂತ ಹೇಳೋ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಅವರನ್ನು ಮುಂದಿಟ್ಕೊಂಡೇ ಚುನಾವಣೆ ಎದುರಿಸಬೇಕು ಎನ್ನುವ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಡಿಕೆಶಿ ಕೂಡ ಹೌದು ಎನ್ನುವ ಮೂಲಕ ಸಿದ್ದು ಬಣದ ತಲೆಗೆ ಹುಳ ಬಿಟ್ಟಿದ್ದಾರೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿ ಅವರನ್ನ ಕೆಳಗಿಳಿಸಲು ದಲಿತ ಸಚಿವರು ಒಗ್ಗಟ್ಟಾಗಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ತಂದೊಡ್ಡಿದೆ ಅಂತ ಲೆಕ್ಕಾಚಾರ ಹಾಕೋ ಸಮಯದಲ್ಲಿ ಡಿಕೆ ಸುರೇಶ್ ಮಾತನಾಡಿ, ಯಾರಿಗಾದರೂ ಒಳ್ಳೆಯದಾಗಬೇಕಾದ್ರೆ 16 ಜನರಿಗೆ ಪೆಟ್ಟು ಬೀಳಬೇಕು ಅಂತ ಮಾರ್ಮಿಕವಾಗಿ ಹೇಳಿದ್ದು ಹೊಸ ಆಟ ಶುರುವಾದಂತಿದೆ. ಈ ಮೂಲಕ ಡಿಕೆ ಸುರೇಶ್ ತಮ್ಮ ಅಣ್ಣನ ಮೌನದ ಹಿಂದಿನ ಗುಟ್ಟನ್ನು ಪರೋಕ್ಷವಾಗಿ ಬಿಟ್ಕೊಟ್ಟಿದ್ದಾರೆ. ಬಂಡೆ ಪ್ರಕೃತಿ, ಕಡಿದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ ಅಂತ ಡಿಕೆಶಿ ಅವರು ಆಗಾಗ ಹೇಳ್ತಾ ಇರ್ತಾರೆ. ಕಲ್ಲಿಗೆ ಪೆಟ್ಟು ಬಿದ್ದಾಗಲೇ ಶಿಲೆಯಾಗಿ ಮಾರ್ಪಾಡಾಗತ್ತೆ ಅನ್ನೋ ಮೂಲಕ ಡಿಕೆ ಶಿವಕುಮಾರ್ ಬರುವ ದಿನಗಳಲ್ಲಿ ದೊಡ್ಡ ಸ್ಥಾನವನ್ನ ಅಲಂಕರಿಸುತ್ತಾರೆ ಎನ್ನುವ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಜೊತೆಗೆ ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ ಎಲ್ಲರಿಗೂ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಉತ್ತಮ ಭಾವನೆ ಇದೆ. ಹೀಗಾಗಿ ಎಲ್ಲರೂ ಅವರ ಬಗ್ಗೆ ಮಾತನಾಡ್ತಾರೆ. ಎಲ್ಲರೂ ಸೇರಿ ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದನ್ನೇ ಬಯಸುತ್ತಿದ್ದು ಕಲ್ಲಿಗೆ ಪೆಟ್ಟು ಬಿದ್ದಾಗಲೇ ಶಿಲೆಯಾಗಿ ಮಾರ್ಪಾಡಾಗುತ್ತೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಮಾರ್ಮಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇವೆಲ್ಲವನ್ನ ಗಮನಿಸಿದ್ರೆ ಡಿಕೆಶಿ ಈಗಾಗಲೇ ಒಳಗೊಳಗೆ ಗೆದ್ದು ಬಿಟ್ಟಿದ್ದಾರಾ? ಯಾವುದೋ ರಹಸ್ಯವನ್ನ ಎದೆಯಲ್ಲಿಟ್ಟುಕೊಂಡು ಆತ್ಮವಿಶ್ವಾಸದಿಂದ ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಬಣವನ್ನ ತಾಳ್ಮೆಯಿಂದಲೇ ನಿಯಂತ್ರಿಸುತ್ತಿದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಮತ್ತೊಂದು ಕಡೆ ತಮ್ಮ ಬಣವನ್ನ ಬಲಪಡಿಸುತ್ತಿರುವ ಡಿಕೆಶಿ ಸಹೋದರರನ್ನ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ಗೊಳಿಸೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರಿಗೆ ಮಹತ್ವದ ಸ್ಥಾನವನ್ನ ನೀಡಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಸರತ್ತು ನಡೆಸಿದ್ದಾರೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಾನೆ ಇದ್ವು. ಡಿಕೆ ಸುರೇಶ್ ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನ ನೀಡುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದ್ದು, ಇದೀಗ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೆಎಂಎಫ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಎನ್ನುವ ಮಾತುಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಚಾಲ್ತಿಯಲ್ಲಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆ ಸುರೇಶ್, ನಾನು ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದೇನೆ. ಜನರು ನನಗೆ ವಿಶ್ರಾಂತಿ ನೀಡಿದ್ದಾರೆ. ನಾನು ಚುನಾವಣೆ ನಿಲ್ಲುವ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಮಹತ್ವದ ಬದಲಾವಣೆಗಳು ಆಗೋದು ಮಾತ್ರ ಖಂಡಿತ. ಒಟ್ಟಾರೆ ಡಿಕೆ ಶಿವಕುಮಾರ್ ಕಳೆದ ಕೆಲವು ದಿನಗಳಿಂದ ಕಾದು ನೋಡುವ ತಂತ್ರ ಪಾಲಿಸ್ತಾ ಇದ್ದಾರೆ. ಎದುರಾಳಿಗಳ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಇರಬೇಕು, ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಬಾರ್ದು ಅನ್ನೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಎಚ್ಚರಿಕೆಯನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಪಕ್ಷದ ಮತ್ತು ತಮ್ಮ ಸಚಿವಾಲಯದ ವಿಚಾರವನ್ನ ಬಿಟ್ಟು ಬೇರೇನೂ ಹೇಳಿಕೆಯನ್ನ ನೀಡ್ತಾ ಇಲ್ಲ. ಇವರ ಕುದಿಯುವ ಮೌನ ಕಾಂಗ್ರೆಸ್ ಪಾಳೆಯದಲ್ಲಿ ಕುತೂಹಲ ಕೆರಳಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.